ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಅಂದಿಗಂದಿನ ಕೆಲಸ ಸಂದಿನಿತಿರಲಿ ತೃಪ್ತಿ, ಕುಂದದುಬ್ಬದ ಮನಸ್ಸು ಬಂದುದೇನಿರಲಿ, ಬಂಧು ಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿವದು ಪುಣ್ಯ ಮಂಕುತಿಮ್ಮ. 782ನೇ ಕಗ್ಗ ಇದು. ಅಂದಿಗಂದಿನ ಕೆಲಸ, ನಾವು ಯಾವ ಕೆಲಸ ಮಾಡ್ತಾ ಇರಲಿ, ಅವತ್ತವತ್ತಿನ ಕೆಲಸ ನಮ್ಗೆ ಅವತ್ತು ಸಿಗ್ತಾ ಇರಲಿ, ಅದು ಯಾವುದೇ ಕೆಲಸ ಆಗಿರಲಿ, ಸಂದು ಇನಿತಿರಲಿ ತೃಪ್ತಿ, ನಮಗೆ ಸಂದಾಯವಾಗಿರೋದು ಎಷ್ಟು ಕಡಿಮೆ ಆಗಲಿ ಎಷ್ಟು ಹೆಚ್ಚಿಗೆ ಆಗಿರಲಿ ಒಟ್ಟಾರೆ ತೃಪ್ತಿ. ಕುಂದದ ಉಬ್ಬದ ಮನಸ್ಸು ಬಂದುದೇನಿರಲಿ, ಯಾವುದೇ ಬರಲಿ ಅದಕ್ಕೆ ಕುಂದದ ಉಬ್ಬದ ಒಂದು ಸ್ಥಿತಪ್ರಜ್ಞತೆ. ಬಂಧು ಮತಿ ಲೋಕದಲ್ಲಿ ನಮಗೆ ಸಿಕ್ಕವರು, ನಮಗೆ ಹತ್ತಿರಾದವರು, ಎದುರಾದವರು ಎಲ್ಲರೂ ನಮ್ಮ ಬಂಧುಗಳೇ ಅನ್ನುವಂತಹ ಭಾವ. ಮತ್ತು ಮುಂದೃಷ್ಟಿ ಪಾರಮ್ಯದಲ್ಲಿ ಅಂದರೆ ಟುವರ್ಡ್ಸ್ ದ ಅಲ್ಟಿಮೇಟ್ ಅನ್ನೋ ಅರ್ಥದಲ್ಲಿ ಆ ಕಡೆಗೆ ನಮ್ಮ ದೃಷ್ಟಿ ಇದ್ದರೆ ಅದು ನಮ್ಮ ಪುಣ್ಯ ಅಂತ ಹೇಳ್ತಾರೆ ಟಿ.ವಿ. ಜಿಯವರು. ಯಾವುದೇ ಕೆಲಸ, ಎಷ್ಟೊಂದು ಜನ ಹೆಣ್ಮಕ್ಳು ನಾನೇನೋ ಕೆಲಸ ಮಾಡಲ್ಲ ಮೇಡಮ್, ನಾನು ಹೌಸ್ ವೈಫ್ ಅಂತ ಹೇಳ್ತಾರೆ. ನಾವಾಗೆ ಮುಗಿಸಿದ ಹೊರತು ಮನೆಯ ಕೆಲಸಗಳು ಮುಗಿಯೋದೇ ಇಲ್ಲ. ಅದು ನಿರಂತರವಾದ ಕೆಲಸ, ನಿರಂತರವಾದ ಕಾಯಕ. ಸೊ ಕೆಲಸ ಯಾವುದೇ ಇರಲಿ, ನಾನು ಏನೂ ಮಾಡ್ತಿಲ್ಲ ಅಂತ ಹೇಳೋದಂತೂ ಸುಳ್ಳು. ನಾವೆಲ್ಲರೂ ಕೆಲಸ ಮಾಡೇ ಮಾಡ್ತೀವಿ, ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿಭಾಯಿಸ್ತೀವಿ. ಅವತ್ತವತ್ತಿನ ಕೆಲಸನ ನಾವು ಅವತ್ತು ಮಾಡಿ ನಮಗೆ ದಕ್ಕಿದ್ದು ಸ್ವಲ್ಪನೇ ಆಗಲಿ ಜಾಸ್ತಿನೇ ಆಗಲಿ ಸಂದಿದ್ದು ಇನಿತಿರಲಿ ತೃಪ್ತಿ. ಅಬ್ಬಾ ನಂಗೆ ಇವತ್ತಿದು ಸಿಕ್ತು, ನಾವು ಏನೋ ಮಾಡಿ ಬಡಿಸಿದ್ದನ್ನು ನಾವು ಯಾರಿಗೆ ಬಡಿಸಿದ್ವಿ ಅವರು ಸಂತೃಪ್ತಿಯಿಂದ ತಿಂದರು. ಅವತ್ತಿನ ನನ್ನ ಡೈಲಾಗ್ನ ನಾನು ಹೆಚ್ಚು ಟೇಕ್ಗಳಿಲ್ಲದೆ ಅಥವಾ ಅದರ ಭಾವ ನಿರ್ದೇಶಕರ ಮನಸ್ಸಿಗೆ ಒಪ್ಪುವ ಹಾಗೆ ತಾದಾತ್ಮ್ಯದಿಂದ ನಟಿಸಿದೆ. ಅವತ್ತವತ್ತಿನ ಫೈಲ್ಸ್ ಅವತ್ತವತ್ತು ಕ್ಲಿಯರ್ ಮಾಡಿದೆ, ಇವತ್ತು ಮುಗಿಸ್ಬೇಕಾದಂತಹ ಟು ಡೂ ಲಿಸ್ಟ್ನ ನಾನು ಕಂಪ್ಲೀಟ್ ಮಾಡಿದೆ ಅನ್ನುವ ತೃಪ್ತಿ. ಅದಕ್ಕೆ ನಮಗೆ ದಕ್ಕಿದ ಸಂಬಳ, ಸಂಭಾವನೆ, ಅಪ್ರಿಸಿಯೇಷನ್, ವಾಟ್ ಎವರ್, ಅದರ ಬಗ್ಗೆ ನಮಗೆ ತೃಪ್ತಿ. ಇದು ನಮಗೆ ಬಹಳ ಮುಖ್ಯವಾಗಿ ಇರಬೇಕಾದ್ದು. ಮುಂದಿನ ಸಾಲಲ್ಲಿ ಅವ್ರು ಹೇಳ್ತಾರೆ, ಕುಂದದುಬ್ಬದ ಮನಸ್ಸು ಬಂದುದೇನಿರಲಿ ಅಂತ. ಬಹುಶಃ ನಮ್ಮಂತಹ ಜನಸಾಮಾನ್ಯರಿಗೆ ಇದನ್ನು ಅಟೈನ್ ಮಾಡೋದು ಕಷ್ಟ. ಹೀಗೆ ಹಿಗ್ಗುವ ರೀತಿಯಿಂದಲೇ ನಮ್ಮ ಬದುಕು ಬಣ್ಣ ತುಂಬುತ್ತೆ ಅಂತ ನನಗನ್ಸುತ್ತೆ. ಆದರೆ ಬಹುಶಃ ಡಿ.ವಿ.ಜಿ ಹೇಳಿರೋ ರೀತಿ ಏನಂದರೆ, ತೆಗಳಿಕೆಯಾಗಲಿ ಹೊಗಳಿಕೆಯಾಗಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅಫೆಕ್ಟ್ ಮಾಡದೇ ಇರಲಿ ಅಂತ. ಯಾವ ಅಪ್ರಿಸಿಯೇಷನ್ನೂ ಇಲ್ಲ, ಯಾಕೆ ನಾನು ಕೆಲಸ ಮಾಡಬೇಕು ಅನ್ನೋ ಡಿಮೋಟಿವೇಷನ್ನು, ಅಥವಾ ಎಲ್ಲ ಎಷ್ಟು ಮಾತಾಡ್ತಾರೆ, ಏನೋ ಹೇಳ್ತಾರೆ, ಏನು ಮಾಡಿದ್ರೂ ಒಂದು ಕೊಂಕಿರುತ್ತೆ, ಇಂಥ ಕೆಲಸ ಮಾಡೋದೇ ಬೇಡ ಹೋಗತ್ಲಾಗೆ ಅನ್ನುವಂತಹ ವೈರಾಗ್ಯವೋ, ಅಥವಾ ನಾನು ಏನು ಮಾಡಿದ್ರೂ ಹೊಗಳ್ತಾರೆ, ನಾನು ಏನು ಮಾಡಿದ್ರೂ ಸರಿಯಾಗೇ ಇರುತ್ತೆ, ಸೊ ನಾನು ಹೀಗೆ ಮಾಡಬಹುದು ಅನ್ನುವಂತಹ ಅಹಂಕಾರವೋ, ಅದೇನೂ ಬರದೇ ಇರೋ ರೀತಿ ಇರೋಣ ಅಂತ, ಕುಂದದುಬ್ಬದ ಮನಸ್ಸು ಅಂತ. ಈ ನಮ್ಮಲ್ಲಿ ಸೀರಿಯಲ್ಗಳಲ್ಲಿ ನೆಗೆಟಿವ್ ರೋಲ್ ಮಾಡೋರಿಗೆ ನೆಗೆಟಿವ್ ರೋಲ್ ಮಾಡೋರೇ ಅಂತ ಅಲ್ಲ, ಜನಗಳಿಗೆ ಹೆಂಗಿರುತ್ತೆ ಅಂತ ಅಂದರೆ, ಸಿನಿಮಾದವರು ಸೀರಿಯಲ್ನವರು ಅಂತ ಅಂದರೆ ಅವರನ್ನು ಏನು ಬೇಕಾದರೂ ಹೇಳಬಹುದು ಕಮೆಂಟಲ್ಲಿ ಅಂತ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ ಅವ್ರ ಬಗ್ಗೆ. ಇವನು ಇಷ್ಟು ಕೆಟ್ಟದಾಗಿದ್ದಾನೆ, ಇವನೇನು ಇಷ್ಟು ಇದಾಗಿ ಮಾಡ್ತಾಯಿದ್ದಾನೆ, ಇವಳು ನೋಡೋಕ್ಕೆ ಚೆನ್ನಾಗಿಲ್ಲ, ಏನೋ ಸಮ್ ನೆಗೆಟಿವ್ ಕಮೆಂಟ್, ಅದನ್ನು ತುಂಬ ಸುಲಭವಾಗಿ ಪೇಜುಗಟ್ಟಲೆ ಪುಟಗಟ್ಟಲೆ ಬರೆದು ಕಮೆಂಟ್ಗಳಲ್ಲಿ ಹಾಕ್ಬಿಡ್ತಾರೆ. ಆ ಕಡೆ ಇರೋರು ತೆರೆಯ ಮೇಲೆ ಕಾಣಿಸ್ತಾ ಇರೋವಂತಹ ದೊಡ್ಡ ಸೆಲೆಬ್ರಿಟಿನೇ ಯಾಕಾಗಿರಬಾರ್ದು? ಅವರು ಮನುಷ್ಯರೇ, ಅವರಿಗೂ ಭಾವನೆಗಳಿವೆ. ಕಡಿಮೆ ಅನ್ನಿಸುವಂತಹ, ನೋವಾಗುವಂತಹ ವಿಷಯಗಳು ಇದ್ದೇ ಇರುತ್ತವೆ. ಎಷ್ಟೋ ಕಡೆ ಅಭಿಷೇಕ್ ಬಚ್ಚನ್ನಂತಹ ದೊಡ್ಡ ಸೆಲೆಬ್ರಿಟಿ ಕೂಡ ಅವರ ಬಗ್ಗೆ ಜನರು ಹಗುರವಾಗಿ ಮಾತಾಡೋದನ್ನು, ಹೆಂಡತಿ ಸಕ್ಸಸ್ಫುಲ್, ತಂದೆ ಸಕ್ಸಸ್ಫುಲ್, ನಿಮಗೆ ಕೆಲಸ ಇಲ್ಲ ಅನ್ನೋಂಥ ಮಾತುಗಳನ್ನು ಆಡ್ತಾರೆ, ರೂಡಾಗಿ ಮಾತಾಡ್ತಾರೆ, ಇಟ್ ಹರ್ಟ್ಸ್ ಅನ್ನೋ ಮಾತುಗಳನ್ನು ತುಂಬ ಇಂಟರ್ವ್ಯೂನಲ್ಲಿ ಅವರು ಹೇಳ್ಕೊಳ್ತಾರೆ. ನಾವು ತುಂಬ ಸುಲಭವಾಗಿ ಇನ್ನೊಬ್ಬರನ್ನ ಅಂದುಬಿಡ್ತೀವಿ, ಅದು ಅವರ ಪರ್ಫಾರ್ಮೆನ್ಸ್ ಮೇಲೆ ಅಫೆಕ್ಟ್ ಆಗಬಹುದು. ಹಾಗೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ, ನಮ್ಮ ಕೆಲಸದ ಗುಣಮಟ್ಟದ ಮೇಲೆ ಅಫೆಕ್ಟ್ ಆಗದೇ ಇರೋ ಹಾಗೆ ಮನಸ್ಸಿರಲಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಕುಂದದುಬ್ಬದ ಮನಸ್ಸು ಬಂದುದೇನಿರಲಿ, ಬಂಧು ಮತಿ ಲೋಕದಲ್ಲಿ, ಎಲ್ಲರನ್ನೂ ನಮ್ಮ ಬಂಧುಗಳು ಅಂತ ತಗೊಂಡು ಪ್ರೀತಿಸಬೇಕು ಅಂತ. ಬಹುಶಃ ನಾನು ಅದನ್ನು ಅರ್ಥೈಸೋದು ಹೇಗೆ ಅಂತ ಅಂದರೆ, ನಾವು ಯಾರ ಬಗ್ಗೆನಾದರೂ ಮಾತಾಡಿದ್ರೆ ಇನ್ನೊಬ್ಬರ ಹತ್ರ ಅವರ ಬೆನ್ನ ಹಿಂದೆಯೋ ಬೆನ್ನು ಮುಂದೆಯೋ ಸಾಧ್ಯವಾದಷ್ಟು ಅವರ ಬಗ್ಗೆ ಒಳ್ಳೆಯ ಮಾತನ್ನು, ಅಪ್ರಿಸಿಯೇಷನನ್ನು, ಅವರಲ್ಲಿರೋ ಯಾವುದಾದ್ರೂ ಒಂದು ಪಾಸಿಟಿವ್ ಕ್ವಾಲಿಟಿನ ತೆಗೆದು ಮಾತಾಡಿದ್ರೆ
2 ವಿಷಯಗಳು. ಒಂದು, ನಾವು ಸಲ್ಲದ ಗಾಸಿಪ್ಪಿಂದ ದೂರ ಇರ್ತೀವಿ. 2ನೇದು, ಇನ್ನೊಬ್ಬ ವ್ಯಕ್ತಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಈಕೆ ಮಾತಾಡಿದ್ರೆ ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳ್ತಾಳೆ, ನನ್ನ ಬೆನ್ನ ಹಿಂದೆ ಮಾತಾಡಿದಾಗಲೂ ಈಕೆ ನನ್ನ ಬಗ್ಗೆ ಒಳ್ಳೆ ಮಾತನ್ನೇ ಆಡಿದ್ದಾಳೆ ಅನ್ನುವಂಥದ್ದು ನಮ್ಮ ಬಗ್ಗೆ ಜಗತ್ತಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾ ಹೋಗುತ್ತೆ. ಸೊ ನನಗೆ ಸಿಕ್ಕವರೆಲ್ಲ ನನ್ನ ಬಂಧುಗಳು ಅಂತ ಜನರನ್ನ ಟ್ರೀಟ್ ಮಾಡುವ ಬಗ್ಗೆ ಆ ಥರ ಅಂತ ನಾನು ಅರ್ಥೈಸ್ಕೊಳ್ತೀನಿ. ಮುಂದೃಷ್ಟಿ ಪರಮದಲ್ಲಿ. ಪರಮದಲ್ಲಿ ಅಂತ ಅಂದರೆ ನಾವು ಆಧ್ಯಾತ್ಮ, ಪಾರಮ್ಯ ಅಷ್ಟು ಉನ್ನತವಾದ ಇದ್ರ ತನಕ ಹೋಗೋದಕ್ಕೆ ಮುಂಚೆನೇ ನಮ್ಮ ಕೆಲಸದಲ್ಲಿ ನಾವು ಏನನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಅಲ್ಟಿಮೇಟ್ ಗುರಿಯನ್ನು ತಲುಪೋದು, ಅದರಲ್ಲಿ ಅತ್ಯುತ್ತಮವಾದ ಹೈಯೆಸ್ಟ್ ಏಮ್ನ ಇಟ್ಕೊಂಡು ಅಲ್ಲಿಗೆ ತಲುಪುವ ಕಡೆ ನಮ್ಮ ದೃಷ್ಟಿ ಇರೋದು. ಹಾಗೆ ಅರ್ಥೈಸ್ಕೊಂಡ್ರೆ ಅದು ಹೆಚ್ಚು ರೆಲೆವೆಂಟ್ ಆಗಿರುತ್ತೆ ಈ ಕಗ್ಗದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಅಂತ ನನಗನ್ಸುತ್ತೆ. ನಾವು ಯಾವುದೇ ಕೆಲಸ ಮಾಡುವಾಗ ಅದರ ಉನ್ನತವಾದ ಪಾಯಿಂಟ್ನ ನಾವು ಏಮ್ ಆಗಿಟ್ಕೊಂಡು ಆ ದಿಕ್ಕಿನಲ್ಲಿ ನಡೀತಾ ಹೋದರೆ, ನಮ್ಮ ಸುತ್ತಮುತ್ತಲಿರೋರು ಎಲ್ಲರ ಬಗ್ಗೆ ಒಳ್ಳೆಯದನ್ನಷ್ಟೇ ಮಾತಾಡ್ತಾ ಹೋದರೆ, ಯಾರದೇ ಕಮೆಂಟ್ಗಳು ನನ್ನನ್ನು ತಿದ್ದುತ್ತೆ, ನನ್ನ ಫೈನಲ್ ವರ್ಷನ್ ಮಾಡೋದಕ್ಕಷ್ಟೇ ಉಪಯೋಗವಾದರೆ, ನನ್ನನ್ನು ಡಿಮೋಟಿವೇಟ್ ಮಾಡೋಕ್ಕೆ, ಕೆಳಗೆ ತಳ್ಳಕ್ಕೆ, ನನ್ನ ಕೆಲಸದ ಕ್ವಾಲಿಟಿನ ಕಡಿಮೆ ಮಾಡೋಕ್ಕೆ ಆಗದೆ ಬರೀ ನನ್ನನ್ನು ಎಲಿವೇಟ್ ಮಾಡೋದಕ್ಕಷ್ಟೇ ಉಪಯೋಗ ಆದರೆ, ಮತ್ತು ಅವತ್ತಿನ ಕೆಲಸಕ್ಕೆ ನನಗೆ ಯಾವ ಸಂಭಾವನೆ ಸಿಕ್ತು ಅದರಲ್ಲಿ ನಾನು ಸಂತೋಷ ಪಡುವ ಮನಸ್ಥಿತಿನ ಗಳಿಸ್ಕೊಂಡಿದ್ದೆ ಆದರೆ ಅದು ನಮ್ಮ ಪುಣ್ಯ ಅಂತ. ಇದು ತುಂಬ ಕಷ್ಟವಾದ ಕೆಲಸವ ಅಥವಾ ಕಷ್ಟವಾದ ಟಾರ್ಗೆಟ್ ಏನೂ ಅಲ್ಲ ಡಿ ವಿ ಜಿ ಅವರು ನಮಗೆ ಕೊಡ್ತಾ ಇರೋದು. ಹೀಗೆ ಬದುಕನ್ನು ಸರಳಗೊಳಿಸುವ ಕಗ್ಗಗಳು ನನಗೆ ತುಂಬ ಪ್ರಿಯವಾಗುತ್ತೆ. ಆಯಿತು, ಹಾಗಾದರೆ ಆ ಪರಮ ದೃಷ್ಟಿಯನ್ನು ಇಟ್ಕೊಂಡು ನಾವೆಲ್ಲರೂ ಮುಂದುವರಿಯೋಣ. ನಮ್ಮ ಕರಿಯರ್ನ ತುದಿಯಲ್ಲಿ, ಕರಿಯರ್ ಇರಬಹುದು, ಪರ್ಸನಲ್ ಲೈಫ್ ಇರಬಹುದು, ಅದರ ಅತ್ಯುತ್ಕೃಷ್ಟ ಕೆನೆಯನ್ನು ನಾನು ತಲುಪೋದು ಹೇಗೆ ಅಂತ ಲೆಕ್ಕ ಹಾಕ್ಕೊಂಡು ಆ ದಿಕ್ಕಿನಲ್ಲಿ ನಮ್ಮೆಲ್ಲರ ಪಯಣ ಬೆಳೆಸ್ತಾ ಹೋದರೆ ಬದುಕು, ಸಮಾಜ ಎಲ್ಲ ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.